My special greetings to all who are listening to this program, and I greet each one of you in the name of our Lord and Savior Jesus Christ. ಈ ಕಾರ್ಯಕ್ರಮವನ್ನು ವೀಕ್ಷಿಸುತ್ತಿರುವ ತಮ್ಮೆಲ್ಲರಿಗೂ ನಮ್ಮ ದೇವರು ರಕ್ಷಕನೂ ಆಗಿರುವ ಯೇಸು ಕ್ರಿಸ್ತನ ನಾಮದಲ್ಲಿ ವಿಶೇಷವಾದ ವಂದನೆಗಳು. Today the promise verse which is given to us is from Judges chapter 6 verse 12. ನಮಗೆ ಈ ದಿನಕ್ಕಾಗಿ ಕೊಡಲ್ಪಟ್ಟ ವಾಗ್ದಾನ ವಚನವು ನ್ಯಾಯಸ್ಥಾಪಕರು 6:12 And the angel of the Lord appeared to Gideon and said to him, "The Lord is with you, you mighty man of valor." ಯೆಹೋವನ ದೂತನು ಗಿದ್ಯೋನನಿಗೆ ಪ್ರತ್ಯಕ್ಷನಾಗಿ ಅವನಿಗೆ, ಪರಾಕ್ರಮಶಾಲಿಯೇ, ಯೆಹೋವನು ನಿನ್ನ ಸಂಗಡ ಇದ್ದಾನೆ ಅಂದನು. When we have Jesus or the Lord God Almighty with us, we can have the same experience, my precious children of God. ಯಾವಾಗ ನಮ್ಮ ಜೊತೆ ಯೇಸು ಕ್ರಿಸ್ತನು ಸರ್ವಶಕ್ತನಾದ ದೇವರು ಇದ್ದಾನೋ, ಇದೇ ಅನುಭವವನ್ನು ನಾವು ಕೂಡ ಹೊಂದಬಹುದು. You can become the mighty man of valor. ನೀವು ಕೂಡ ಪರಾಕ್ರಮಶಾಲಿಗಳಾಗಬಹುದು. Zechariah chapter 10 verse 7 also says the same thing. ಜಕರ್ಯ 10ನೇ ಅಧ್ಯಾಯ 7ನೇ ವಚನವೂ ಕೂಡ ಇದನ್ನೇ ಹೇಳುತ್ತದೆ. And 1 Samuel chapter 16 and verse 18, it says about David that he was a mighty man of valor. 1 ಸಮುವೇಲ 16:18ನೇ ವಚನವು ದಾವೀದನು ಪರಾಕ್ರಮಶಾಲಿಯಾಗಿದ್ದನು ಎಂಬುದಾಗಿ ತಿಳಿಸುತ್ತದೆ. Who was David? He was just a shepherd boy. ದಾವೀದನು ಯಾರು? ಒಬ್ಬ ಕುರುಬನು, ಕುರಿ ಕಾಯುವವನಾಗಿದ್ದನು ಅಷ್ಟೇ. He was very, very low in his life. ಅವನ ಜೀವಿತದಲ್ಲಿ ಅಲ್ಪನ ಸ್ಥಾನವನ್ನು ಹೊಂದಿದ್ದನು. But God made him a man of valor. ಆದರೆ ದೇವರು ಅವನನ್ನು ಪರಾಕ್ರಮಶಾಲಿಯನ್ನಾಗಿಸಿದನು. 1 Samuel 17:50 says, "So David prevailed over the Philistine Goliath with a sling and a stone and struck the Philistine and killed him." 1 ಸಮುವೇಲ 17:51ನೇ ವಚನವು ಹೀಗೆ ಹೇಳುತ್ತದೆ, ಈ ಪ್ರಕಾರ ದಾವೀದನು ಕತ್ತಿಯಿಂದ ಅಲ್ಲ, ಬರೀ ಒಂದು ಕವಣೆಯ ಕಲ್ಲಿನಿಂದ ಫಿಲಿಸ್ಟಿಯನನ್ನು ಸೋಲಿಸಿ ಕೊಂದು ಹಾಕಿದನು ಎಂದು. Goliath was a strong man. ಗೊಲ್ಯಾತನು ಒಬ್ಬ ಶಕ್ತಿಶಾಲಿಯಾದಂತಹ ಮನುಷ್ಯನಾಗಿದ್ದನು ಎಂಬುದಾಗಿ ನೋಡುತ್ತೇವೆ. He was having so many armors. ಅವನಲ್ಲಿ ಅನೇಕ ಯುದ್ಧಶಸ್ತ್ರಗಳು ಕೂಡ ಇದ್ದವು. He was protected with all kinds of arms. ಅವನು ಆಯುಧ ಗುರಾಣಿಗಳಿಂದ ಆವರಿಸಲ್ಪಟ್ಟಿದ್ದನು. But David had nothing. ಆದರೆ ದಾವೀದನ ಬಳಿ ಏನೂ ಇರಲಿಲ್ಲ. He just had a sling and a stone, that's all. ಅವನ ಬಳಿ ಕವಣೆ ಮತ್ತು ಕಲ್ಲು ಇತ್ತು ಅಷ್ಟೇ. But the power of God was with David. ಆದರೆ ದೇವರ ಬಲವು ದಾವೀದನಲ್ಲಿ ಇತ್ತು. My friends, when you have Jesus with you, you'll become a mighty person. ಸ್ನೇಹಿತರೆ, ಯೇಸುವು ನಿಮ್ಮೊಂದಿಗಿರುವಾಗ ನೀವು ಪರಾಕ್ರಮಶಾಲಿಗಳಾಗುವಿರಿ. What a blessed God we have. ಎಂಥ ದೇವರು ನಮಗಿದ್ದಾನೆ ನೋಡಿರಿ. That's why David said, "The Lord is my shepherd." ಅದಕ್ಕಾಗಿಯೇ ದಾವೀದನು ಹೇಳುತ್ತಾನೆ, ಯೆಹೋವನು ನನ್ನ ಕುರುಬನು ಎಂಬುದಾಗಿ. The thing is, you have to have Jesus as your shepherd. ನೀವು ಕೂಡ ದೇವರನ್ನು ನಿಮ್ಮ ಕುರುಬನನ್ನಾಗಿ ಹೊಂದಿರಬೇಕು. When he is with you all the time, you'll be having all the blessings of God. ಆತನು ನಿಮ್ಮ ಸಂಗಡ ಸದಾ ಇರುವುದರಿಂದ ದೇವರ ಎಲ್ಲಾ ಆಶೀರ್ವಾದಗಳನ್ನು ನೀವು ಪಡೆಯುವಿರಿ. You can become a mighty warrior. ನೀವು ಕೂಡ ಪರಾಕ್ರಮಶಾಲಿಗಳಾಗಬಹುದು. Right now we are going to pray that all should have this blessing right now. ನಾವು ಈ ಸಮಯದಲ್ಲಿ ಎಲ್ಲರೂ ಕೂಡ ಈ ಆಶೀರ್ವಾದವನ್ನು ಪಡೆಯುವುದಕ್ಕಾಗಿ ಬೇಡಿಕೊಳ್ಳುವ. You may say, "I am so weak in everything." ನೀವು ಹೇಳುತ್ತಿರಬಹುದು, ಎಲ್ಲದರಲ್ಲಿ ನಾನು ಬಲಹೀನ. But give yourself to the Lord God Almighty. ಆದರೆ ನಿಮ್ಮನ್ನು ದೇವರಿಗೆ ಒಪ್ಪಿಸಿಕೊಡಿರಿ. And he will make you a strong person like David. ಆಗ ದೇವರು ನಿಮ್ಮನ್ನು ದಾವೀದನಂತೆ ಬಲವುಳ್ಳವನಾಗಿ ಮಾಡುವನು. Shall we pray? ನಾವು ಪ್ರಾರ್ಥಿಸುವ. Our precious heavenly Father, your children are so weak in so many things, Father. ಸ್ವರ್ಗೀಯ ತಂದೆಯೇ, ನಿನ್ನ ಮಕ್ಕಳು ಅನೇಕ ವಿಷಯಗಳಲ್ಲಿ ಬಲಹೀನರಾಗಿದ್ದಾರೆ. They have no money, ಅವರಲ್ಲಿ ಹಣವಿಲ್ಲ, no strength in their body, ದೇಹದಲ್ಲಿ ಬಲವಿಲ್ಲ, nothing they have. ಅವರಲ್ಲಿ ಏನೂ ಇಲ್ಲ. But Lord, they have only one thing. ಆದರೆ ಅವರಲ್ಲಿ ಒಂದು ಇದೆ. You are the shepherd. ನೀನೇ ಅವರ ಕುರುಬನು. You are their strength. ನೀನೇ ಅವರ ಬಲವು. You are their
everything, Father. ನೀನೇ ಅವರಿಗೆ ಎಲ್ಲವೂ ಆಗಿದ್ದಿ ತಂದೆಯೇ. Right now, bless them with all these blessings. ಈ ಕ್ಷಣವೇ ಎಲ್ಲಾ ಆಶೀರ್ವಾದಗಳಿಂದ ಅವರನ್ನು ಆಶೀರ್ವದಿಸು. Let them become mighty for the glory of God. ದೇವರ ಮಹಿಮೆಗಾಗಿ ಅವರು ಪರಾಕ್ರಮಶಾಲಿಗಳಾಗಲಿ. Whatever they need, you know as a father. ಅವರಿಗೆ ಏನು ಬೇಕು ಎಂದು ತಂದೆಯಾಗಿ ನಿನಗೆ ತಿಳಿದಿದೆ. Supply all their needs in a miraculous way right now. ಅದ್ಭುತವಾದ ರೀತಿಯಲ್ಲಿ ಅವರ ಅಗತ್ಯಗಳನ್ನು ಪೂರೈಸು ದೇವರೇ. In Jesus' mighty name we pray. ಯೇಸುವಿನ ಘನವುಳ್ಳ ನಾಮದಲ್ಲಿ ಬೇಡಿದ್ದೇವೆ. Amen. ಆಮೆನ್. क्या आप ये सब सुनकर थक चुके हैं? कोई नौकरी नहीं, आवेदन अस्वीकृत, पद भर चुका है। अगली बार किस्मत आजमाएं। नौकरी के लिए परमेश्वर की मदद चाहिए? नौकरी में सफलता का इंतजार, बेहतर नौकरी के लिए प्रार्थना, बेहतर भविष्य के सपने। उम्मीद ना छोड़ें। जब सारे दरवाजे बंद लगे तो परमेश्वर वो दरवाजा खोल सकते हैं जिसे कोई बंद नहीं कर सकता। अस्वीकृति को अपने भविष्य को परिभाषित ना करने दें। इस स्वतंत्रता दिवस पर जीसस कॉल्स के बिल्कुल नए ऑनलाइन प्रार्थना समारोह में शामिल हों, जो 15 अगस्त को सुबह 11 बजे से जीसस कॉल्स के यूट्यूब, फेसबुक और इंस्टाग्राम चैनलों पर लाइव प्रसारित होगा। डॉक्टर पॉल दीनाकरण और सैमुअल दीनाकरण द्वारा विशेष प्रार्थना, स्टेला रमोला और डैनियल डेविडसन द्वारा आराधना। आपकी सफलता एक प्रार्थना से शुरू हो सकती है। अपनी प्रार्थना निवेदन हमारे साथ बांटें। ऑनलाइन प्रार्थनाएं प्राप्त करें। एक प्रार्थना आपका भविष्य बदल सकती है। ಪ್ರಿಯ ಲಾರೆನ್ಸ್ ಬ್ರಿಟೋ ಅವರೇ, ನಿಮ್ಮ ಕೃತಜ್ಞತಾ ಅರ್ಪಣೆಗಾಗಿ ಧನ್ಯವಾದಗಳು. ಇದು ಲಕ್ಷಾಂತರ ಜನರಿಗೆ ಆಶೀರ್ವಾದವಾಗಿದೆ. ಕೀರ್ತನೆ 128 ಮತ್ತು 2ನೇ ವಚನದ ಪ್ರಕಾರ ನೀವು ನಿಮ್ಮ ಕಷ್ಟದ ಫಲವನ್ನು ಅನುಭವಿಸುವಿರಿ. ಆಶೀರ್ವಾದ ಮತ್ತು ಸಮೃದ್ಧಿ ನಿಮ್ಮದಾಗಲಿ. ತಂದೆಯೇ, ಲಾರೆನ್ಸ್ ಅವರನ್ನು ಆಶೀರ್ವದಿಸು. ಅವರ ಫ್ಯಾಬ್ರಿಕೇಶನ್ ವ್ಯವಹಾರವನ್ನು ಅಭಿವೃದ್ಧಿಪಡಿಸು. ಅವರನ್ನು ವೃದ್ಧಿಸು. ಅವರಿಗೆ ಪ್ರಪಂಚದಾದ್ಯಂತದ ಆರ್ಡರ್ಗಳು ಸಿಗುವಂತಾಗಲಿ. ಶರ್ಮಿಲಾಗೆ ಶಾಂತಿ ದೊರಕಲಿ. ಕುಟುಂಬದಲ್ಲಿ ಏಕತೆ ಇರಲಿ. ಅವರಿಗೆ ದೈವಿಕ ಶಕ್ತಿಯನ್ನು ನೀಡು. ಕರ್ತನೇ, ಶಾಲೋಮ್ನನ್ನು ಕೆಟ್ಟ ಅಭ್ಯಾಸಗಳಿಂದ ಬಿಡಿಸು. ಯೇಸುವಿನ ಹೆಸರಿನಲ್ಲಿ ದೇವರ ಶಕ್ತಿಯಿಂದ ಅವನು ಸಂಪೂರ್ಣವಾಗಿ ಮುಕ್ತ ಮನುಷ್ಯನಾಗಲಿ. ಅವನು ಚೆನ್ನಾಗಿ ಓದಿ ಉನ್ನತ ಮಟ್ಟಕ್ಕೇರಲಿ. ಶಾಲೋಮಿತ್ ಮತ್ತು ಸಂಚಿಯಾ ಅವರಿಗೆ ಜ್ಞಾನ, ದೈವಿಕ ಆಶೀರ್ವಾದ ಮತ್ತು ಉಜ್ವಲ ಭವಿಷ್ಯವಿರಲಿ. ಸಹೋದರಿ ಎಲಿಜಬೆತ್ ಅವರಿಗೆ ಉತ್ತಮ ಆರೋಗ್ಯ, ಆಧ್ಯಾತ್ಮಿಕ ಕೃಪೆ ಮತ್ತು ಕುಟುಂಬದಲ್ಲಿ ಆಶೀರ್ವಾದವಿರಲಿ. ಯೇಸುವಿನ ಹೆಸರಿನಲ್ಲಿ ಆಮೇನ್. ದೇವರು ನಿಮ್ಮನ್ನು ಸಮೃದ್ಧವಾಗಿ ಆಶೀರ್ವದಿಸಲಿ.